ಸೊ ಬನ್ನದು ನಾವು ಕ್ವಶನನ್ನು ಫಸ್ಟಾಗಿ ನೋಡ್ಕೊಂಬಿಡೋಣ. ಡ್ರಾ ದಿ 3 ವೀವ್ ಆಫ್ ಹೆಕ್ಸಾಗೋನಲ್ ನಾಟ್ ಫಾರ್ ಬೋಲ್ಟ್ ಡಯಾಮೀಟರ್ D is equal to 40 mm according to the approximately standard dimension in first angle projection. ಸೊ ಫಸ್ಟ್ ಆ್ಯಂಗಲಲ್ಲಿ ನಾವೇನು ಮಾಡಬೇಕು ಅಂದರೆ ಇಲ್ಲಿ ಎಕ್ಸಾಗೋನಲ್ದ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ಸ್ಗಳನ್ನು ಡ್ರಾ ಮಾಡಬೇಕಾಗ್ತದೆ. ಸೊ ಬಿಫೋರ್ ದ್ಯಾಟ್ ಸ್ವಲ್ಪ ಎಲ್ಲ ಕ್ಯಾಲ್ಕುಲೇಷನ್ಗಳನ್ನು ಮಾಡ್ಕೋಬೇಕಾಗ್ತದೆ. ನಾನಿಲ್ಲಿ ಕ್ಯಾಲ್ಕುಲೇಷನ್ಗಳನ್ನು ಮಾಡಿದ್ದೀನಿ. ಸೊ ಬೋಲ್ಟ್ ನಾಮಿನಲ್ ಡಯ ಆಲ್ರೆಡಿ ಕ್ವಶನಲ್ಲಿ ಕೊಟ್ಟಿದ್ದಾರೆ, ದಟ್ ಈಸ್ ಬೋಲ್ಟ್ 40 mm ಅಂತ ಕೊಟ್ಟಿದ್ದಾರೆ. ಸೊ ಬೋಲ್ಟ್ ನಾಮಿನಲ್ ಡಯ 40 mm ಅಂದರೆ ಇಲ್ಲೇನು ಹೊರಗಡೆ ಕಾಣ್ತಿದೆಯಲ್ಲ ನಿಮ್ದು ಎಕ್ಸಾಗೋನಲ್ಲಿ, ಸೊ ಇದಕ್ಕೆ ಏನಂತ ಕರೀತಾರೆ, ಡಯಾಮೀಟರ್ ಆಫ್ ದಿ ನಾವು ನಟ್ ಅಂತೇಳಿ ಕರ್ಕೋಬೋದು. ನೆಕ್ಸ್ಟ್ ಥಿಕ್ನೆಸ್ ಆಫ್ ದಿ ನಟ್, ಆ್ಯಸ್ ಐ ಸೇಡ್ ಥಿಕ್ನೆಸ್ ಆಫ್ ದಿ ನಟ್ T is equal to D ಅಂದರೆ ನಾಮಿನಲ್ ಡೈ ಎಷ್ಟಿರುತ್ತೆ ಅಷ್ಟೇ ಥಿಕ್ನೆಸ್ ಆಫ್ ದಿ ನಟ್ ಅಂದರೆ ಏನು ಈ ರೀತಿ. ಸೊ ಥಿಕ್ನೆಸ್ ಆಫ್ ದಿ ನಟ್ ಎಷ್ಟು ಹೋಗ್ಬೇಕು ನಾವು 40 mm. ಸೊ ಹೈಟ್ ಬಂದು ಎಷ್ಟಾಗುತ್ತೆ ನಟ್ಟದ್ದು 40 mm. ನೆಕ್ಸ್ಟ್ ವಿಡ್ತ್ ಎಕ್ರಾಸ್ ಕಾರ್ನರ್ ಅಂದರೆ ಸೊ ದಿಸ್ ಈಸ್ ವಿಡ್ತ್ ಎಕ್ರಾಸ್ ಕಾರ್ನರ್ ಎಷ್ಟು 2D. ಸೊ 2 ಇಂಟು ಅವ್ರು ಕೊಟ್ಟಿದ್ದು ಡಯಾಮೀಟರ್ ಎಷ್ಟಿದೆ 40, ನಾಲ್ಕು ನಮಗೆ ಎಷ್ಟು ಸಿಗುತ್ತೆ 80 mm. ಸೊ ವಿಡ್ತ್ ಎಕ್ರಾಸ್ ಕಾರ್ನರ್ ನಾವು ಎಷ್ಟು ಹೋಗ್ಬೇಕಾಗ್ತದೆ 80 mm ಆಗ್ತದೆ. ದೆನ್ ಆ್ಯಂಗಲ್ ಆಫ್ ಚಾಂಪರ್ ಆಲ್ರೆಡಿ ಅವ್ರು ಕೊಟ್ಟಿರ್ತಾರೆ, ಆ್ಯಂಗಲ್ ಆಫ್ ಚಾಂಪರ್ ಎಷ್ಟಿದೆ ಅಂತದ್ದು. ಸೊ ಆ್ಯಂಗಲ್ ಆಫ್ ಚಾಂಪರ್ ಈಸ್ 30 ಡಿಗ್ರಿ. ಓಕೆ, ನೆಕ್ಸ್ಟ್ ರೇಡಿಯಸ್ ಆಫ್ ದಿ ಚಾಂಪರ್ ಆರ್ಕ್. ಸೊ ಇಲ್ಲ ನಿಮ್ಗೆ ಹೇಳಿದ್ದೆ ರೇಡಿಯಸ್ ಆಫ್ ದಿ ಚಾಂಪರ್ ಆರ್ಕ್, ಇದಕ್ಕೆ ರೇಡಿಯಸ್ ಆಫ್ ದಿ ಚಾಂಪರ್ ಆರ್ಕ್ ಅಂತ ಕರೀತಾರೆ. ದಟ್ ಈಸ್ 1.5 ಇಂಟು D ಮಾಡಬೇಕು. ಸೊ 1.5 ಇಂಟು D ಅಂದರೆ 40 ತೊಗೊಂಡೀವಿ, ದಟ್ ಈಸ್ 60 mm ಸಿಕ್ಬಿಡ್ತದೆ. ನೆಕ್ಸ್ಟ್ ನೋಡಿರಿ, ಇದರಲ್ಲಿ ಥ್ರೆಡೆಡ್ ಪೋರ್ಷನ್ ಇದೆ. ಸೊ ಹೊರಗಡೆ ನಮ್ಗೆ ಏನಾಗುತ್ತೆ ಕ್ಯಾಪಿಟಲ್ D, ದಟ್ ಈಸ್ 40 mm. ಇನ್ನು ಥ್ರೆಡೆಡ್ ಪೋರ್ಷನ್ ಇದೆ, ಇದರೊಳಗೆ ಥ್ರೆಡ್ಸ್ ಇದ್ದಾವೆ. ಓಕೆ, ಸೊ ಇದಕ್ಕೆ ಥ್ರೆಡೆಡ್ ಡಯಾಮೀಟರ್ ಒಂದು ಬರ್ತದೆ. ಸೊ ಥ್ರೆಡೆಡ್ ಡಯಾಮೀಟರ್ ಫಾರ್ಮುಲಾ ಏನಿರ್ತದೆ 0.8 ಇಂಟು D ಇರ್ತದೆ. 0.8 ಇಂಟು D ಅಂದರೆ ಸೊ 0.8 ಇಂಟು 40 ದಟ್ ಈಸ್ 32 mm. ದಟ್ ಈಸ್ ನಾವೇನು ಮಾಡೋಣ ಸ್ಮಾಲ್ D ಅಂತೇಳಿ ನೀವು ಕನ್ಸಿಡರ್ ಮಾಡ್ಕೋಬೋದು. ಓಕೆನಾ, ಇಲ್ಲಿ ಸ್ಮಾಲ್ D ಅಂತೇಳಿ ಬರೆದ್ಬಿಡ್ತೀನಿ. ಸೊ ಇವೆಲ್ಲ ಇಂಪಾರ್ಟೆಂಟ್ ನಮ್ಗೆ ಏನು ಬೇಕಾಗ್ತದೆ, ಕ್ಯಾಲ್ಕುಲೇಷನ್ ಬೇಕಾಗ್ತದೆ. ದೆನ್ ನಾವೇನು ಮಾಡಬೇಕು, ಇದನ್ನು ಆರ್ಥೋಗ್ರಾಫಿಕಲ್ಲಿ ಅಂದರೆ ಫಸ್ಟ್ ಆ್ಯಂಗಲ್ ಪ್ರೊಜೆಕ್ಷನಲ್ಲಿ ಡ್ರಾ ಮಾಡಬೇಕು. ಸೊ ಅದಕ್ಕಾಗಿ ನಾವೇನು ಮಾಡೋಣ ಕ್ವಾಡ್ರಂಟನ್ನು ಡ್ರಾ ಮಾಡ್ಕೊಂಬಿಡೋಣ. ಸೊ ಬಿಫೋರ್ ದ್ಯಾಟ್ ನಾವೇನು ಮಾಡೋಣ, ಈಗ ಫಸ್ಟಿಗೆ ನಾವು ಇದನ್ನು ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನಲ್ಲಿ ತೆಗಿಬೇಕು ಇನ್ ಫಸ್ಟ್ ಆ್ಯಂಗಲ್ ಪ್ರೊಜೆಕ್ಷನಲ್ಲಿ. ಸೊ ಫಸ್ಟ್ ಆಫ್ ಆಲ್ ಏನು ಮಾಡೋಣ, ದಿಸ್ ಈಸ್ ಯುವರ್ ಕಾರ್ನರ್. ಸೊ ಕಾರ್ನರ್ ಟು ಕಾರ್ನರ್ ಅಂತ ಹೇಳಿದ್ದಾರೆ ಅವರು. ಓಕೆನಾ, ಈ ರೀತಿ ಕ್ವಾಡ್ರಂಟ್ ಹಾಕೋಬೇಕಾಗ್ತದೆ. ಸೊ ಫಸ್ಟಿಗೆ ಗೆಸ್ ಮಾಡೋಣ ಎಲ್ಲಿ ಬರುತ್ತೆ ನಾವು ಅಂತೇಳಿ. ಫಸ್ಟ್ ಆಫ್ ಆಲ್ ನೋಡಿ, ಇದು ಟಾಪ್ ವ್ಯೂ. ಓಕೆನಾ, ಸೊ ಎಕ್ಸಾಂಪಲ್ ನಟ್ಟದ್ದು ಇದು ಟಾಪ್ ವ್ಯೂ ಅಂತೀವಿ. ಸೊ ಇದ್ರದ್ದು ನಾವೇನು ಫ್ರಂಟ್ ವ್ಯೂ ಅಂದರೆ ಸೊ ಈ ಸೈಡಿಂದ ನೀವು ಫ್ರಂಟಿಂದ ನೋಡಬೇಕಲ್ಲ, ಇದು ಫ್ರಂಟ್ ವ್ಯೂ ಆಗಿಬಿಡುತ್ತೆ. ಫ್ರಂಟ್ ವ್ಯೂದಲ್ಲಿ 3 ಸೈಡ್ಸ್ ಬರ್ತವೆ, 1 2 3. ಓಕೆನಾ, ದಿಸ್ ಇಸ್ ಯುವರ್ ಫ್ರಂಟ್ ವ್ಯೂ ಆ್ಯಂಡ್ ದಿಸ್ ಇಸ್ ಯುವರ್ ಟಾಪ್ ವ್ಯೂ. ಇನ್ ಲೆಫ್ಟ್ ಸೈಡ್ ವ್ಯೂದಾಗ ನೋಡಬೇಕಂದ್ರೆ ಲೆಫ್ಟ್ ಸೈಡ್ ವ್ಯೂ ನೋಡಿದಂದರೆ ಇದೇ ಲೆಫ್ಟ್ ಸೈಡ್ ವ್ಯೂ. ಸೊ ಲೆಫ್ಟ್ ಸೈಡ್ ವ್ಯೂನ ನಿಮಗೆ ತೋರಿಸ್ತೀನಿ. ಸೊ ಲೆಫ್ಟ್ ಸೈಡ್ ವ್ಯೂವಲ್ಲಿ ಎಷ್ಟು ಬರ್ತವೆ ನಮಗೆ ಫೇಸಸ್ 2 ಬರ್ತವೆ. ಅದೇ ರೀತಿ ನಾವೇನು ಮಾಡ್ತೀನಿ, ಇಲ್ಲಿ ರೈಟ್ ಸೈಡ್ ವ್ಯೂ. ಸೊ ರೈಟ್ ಸೈಡ್ ವ್ಯೂ ತೋರಿಸ್ಬೇಕಂದ್ರೆ ನಿಮಗೆ ಈ ರೀತಿ ತೋರಿಸ್ತೀನಿ. ಸೊ ದಿಸ್ ಇಸ್ ರೈಟ್ ಸೈಡ್ ವ್ಯೂ. ಇಲ್ಲೂ 2 ಫೇಸಸ್ಸೇ ಬರ್ತವೆ. ಸೊ ನಿಮ್ದು ಇದು ಟಾಪ್ ವ್ಯೂ ಆಗ್ತದೆ. ಓಕೆ, ಸೊ ಟಾಪ್ ವ್ಯೂ ಈ ರೀತಿ ಬರ್ತದೆ. ದೆನ್ ಇದು ನಿಮಗೆ ಫ್ರಂಟ್ ವ್ಯೂದಲ್ಲಿ ಈ ರೀತಿ ಬರ್ತದೆ. ದೆನ್ ಸೈಡ್ ವ್ಯೂದಲ್ಲಿ 2 ಫೇಸಸ್ ಬರ್ತವೆ. ಓಕೆನಾ, ಸೊ ಅವರು ಫಸ್ಟ್ ಆ್ಯಂಗಲ್ ಪ್ರೊಜೆಕ್ಷನಲ್ಲಿ ತೆಗಿ ಅಂತ ಹೇಳಿದ್ದಾರೆ. ಸೊ ನಾವು ರೈಟ್ ಸೈಡಿಂದ ಈಗ ನಾವು ಅಬ್ಸರ್ವ್ ಮಾಡೋಣ. ಸೊ ಇದು ರೀತಿ ಕಾರ್ನರ್ ಟು ಕಾರ್ನರ್ ಇಟ್ಬಿಡೋಣ. ಸೊ ಕಾರ್ನರ್ ಟು ಕಾರ್ನರ್ ಇಲ್ಲ ನಾವು ಫಸ್ಟ್ ಆ್ಯಂಗಲ್ ಪ್ರೊಜೆಕ್ಷನಲ್ಲಿ ತೆಗಿಬೇಕಾಗ್ತದೆ. ಸೊ ಕಾರ್ನರ್ ಟು ಕಾರ್ನರ್ ಇಡೋದ್ರಿಂದ ನಾನು ಈ ರೈಟ್ ಸೈಡಿಂದ ವ್ಯೂ ಮಾಡೋತೀನಿ ಅಂತಂದ್ರೆ ನಾವೇ ಮಾಡಬೇಕಾದ್ರದ್ದು ಫ್ರಂಟ್ ವ್ಯೂನ XY ಮೇಲ್ಗಡೆ ಯಾವಾಗಲೂ ನಾವು ಮಾಡಬೇಕು ಫ್ರಂಟ್ ವ್ಯೂನ ತೆಗಿಬೇಕು. ಫ್ರಂಟ್ ವ್ಯೂ ಕೆಳಗಡೆ ಏನಿರುತ್ತೆ ಟಾಪ್ ವ್ಯೂ ಇರ್ತದೆ. ಫ್ರಂಟ್ ವ್ಯೂ ಬಿ ಸೈಡ್ ಏನಿರುತ್ತೆ ನಿಮ್ಮದು ಸೈಡ್ ವ್ಯೂ. ಸೊ ಈ ರೀತಿ ಮೊದಲು ನಾವು ಮೊದಲೇ ಮಾಡ್ಕೋಬೇಕು, ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಎಲ್ಲಿ ಫ್ರಂಟ್ ವ್ಯೂ ಬರುತ್ತೆ, ಟಾಪ್ ವ್ಯೂ ಆ್ಯಂಡ್ ಸೈಡ್ ವ್ಯೂ. ಸೊ ಹಾಗಾದರೆ ಏನು ಮಾಡೋಣ, ಒಂದು ಕ್ವಾಡ್ರಂಟನ್ನು ನಾವು ಇಲ್ಲೇ ಡ್ರಾ ಮಾಡ್ಕೊಂಬಿಡೋಣ. ಸೊ ಈ ರೀತಿ ಒಂದು ಕ್ವಾಡ್ರಂಟನ್ನು ಡ್ರಾ ಮಾಡ್ಕೊಳ್ಳಿ. ಸೊ ಎಲ್ಲೆಲ್ಲಿ ನಮ್ಮ ಫ್ರಂಟ್ ವ್ಯೂ ಬರ್ತದೆ ಅಂದರೆ XY ಮೇಲ್ಗಡೆ ಲೆಫ್ಟ್ ಸೈಡ್ ಏನು ಮಾಡ್ತೀವಿ ನಾವಿಲ್ಲಿ ಫ್ರಂಟ್ ವ್ಯೂ ತೆಗಿತೀವಿ. ಫ್ರಂಟ್ ವ್ಯೂ ಕೆಳಗಡೆ ಟಾಪ್ ವ್ಯೂ ಬರ್ತದೆ. ಫ್ರಂಟ್ ವ್ಯೂ ಬಿ ಸೈಡ್ ಏನಿರುತ್ತೆ ಸೈಡ್ ವ್ಯೂ ಬರ್ತದೆ. ಓಕೆನಾ, ಸೊ ನಾವು ಆಲ್ರೆಡಿ ನಾವು ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೀವಿ. ಓಕೆನಾ, ಸೊ ಏನೇನು ತೆಗಿಬೇಕು, ಏನೇನು ಡ್ರಾ ಮಾಡಬೇಕಂತದೆ. ಸೊ ನಾನು ಫಸ್ಟ್ ಏನು ಮಾಡ್ತೀನಿ, ಟಾಪ್ ವ್ಯೂದಿಂದ ಸ್ಟಾರ್ಟ್ ಮಾಡ್ತೀನಿ. ದೆನ್ ಫ್ರಂಟ್ ವ್ಯೂ, ಆಮೇಲೆ ಸೈಡ್ ವ್ಯೂನ ಡ್ರಾ ಮಾಡ್ತೀನಿ. ಸೊ ಇದನ್ನು ನಾನು ಇಲ್ಲಿ ನಿಮಗೆ ಪ್ಲೇಸ್ ಮಾಡಿಬಿಡ್ತೀನಿ. ಸೊ ಯಾವ ರೀತಿ ಟಾಪ್ ವ್ಯೂದಲ್ಲಿ ಕಾಣ್ತದೆ. ಸೊ ಅದು ಕಾರ್ನರ್ ಟು ಕಾರ್ನರ್ ಅಂದಿದ್ದಾರೆ. ಸೊ ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಕಾರ್ನರ್ ಟು ಕಾರ್ನರ್ ಈ ರೀತಿ ಬರುತ್ತೆ. ನಮಗೆ ಇಲ್ಲೆರಡು ಫ್ಲ್ಯಾಟ್ ಮೇಲ್ಗಡೆ ಫೇಸಸ್ ಬರ್ತವೆ. ಸೊ ಇದನ್ನು ಯಾವ ರೀತಿ ತೆಗಿಬೇಕು ಅಂತೇಳಿ ನಾನು ನಿಮಗೆ ಟಾಪ್ ವ್ಯೂದಲ್ಲಿ ಇಲ್ಲಿ ಡ್ರಾ ಮಾಡಿ ತೋರಿಸ್ತೀನಿ. ಓಕೆನಾ, ಸ್ಟೆಪ್ ಬೈ ಸ್ಟೆಪ್. ಸೊ ನಾವಿಲ್ಲಿ ಟಾಪ್ ವ್ಯೂನ ಡ್ರಾ ಮಾಡೋಣ. ಸೊ ಟಾಪ್ ವ್ಯೂಲ್ಲಿ ಏನು ಮಾಡ್ಬೇಕಂದ್ರೆ ಕಾರ್ನರ್ ಟು ಕಾರ್ನರ್. ಸೊ ಕಾರ್ನರ್ ಟು ಕಾರ್ನರ್ನ ಇಲ್ಲೇ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ. ಸೊ ವಿಡ್ತ್ ಎಕ್ರಾಸ್ ಕಾರ್ನರ್ ಈಸ್ 2 ಇಂಟು D, ದಟ್ ಈಸ್ 2 ಇಂಟು 40 ಈಸ್ 80 mm. ಸೊ 80 mm ಅಂತ ಏನು ಮಾಡ್ಬೇಕು, ನಾವಿಲ್ಲೊಂದು 80 mm ಡಯಾಮೀಟರ್ ಒಂದು ಸರ್ಕಲನ್ನು ಡ್ರಾ ಮಾಡ್ಕೋಬೇಕು. ಸೊ 80 mm ಡಯಾಮೀಟರ್ ಅಂದರೆ ಅದು ರೇಡಿಯಸ್ ಎಷ್ಟಾಗುತ್ತೆ 40 mm. ಓಕೆ, ಸೊ ನಾನು ಈ ಪಾಯಿಂಟಿಂದ ಸೊ ಇಲ್ಲಿ ನಾನು ಆಲ್ರೆಡಿ ಕ್ವಾಡ್ರಂಟ್ ಯಾವ ರೀತಿ ಮಾಡಬೇಕಂತೇಳಿ ನಿಮಗೆ ಫಸ್ಟ್ ಆ್ಯಂಗಲ್ ಪ್ರೊಜೆಕ್ಷನಲ್ಲಿ ಯಾವ ರೀತಿ ಬೇಕು, ಥರ್ಡ್ ಆ್ಯಂಗಲ್ ಪ್ರೊಜೆಕ್ಷನ್ ತೆಗಿಬೇಕಂತ ಕೆಲವು ವೀಡಿಯೋಗಳು ಮಾಡಿದ್ರೆ ಅಲ್ಲೋಗಿ ನಮ್ಮ ಚಾನಲಲ್ಲಿ ನೋಡ್ಕೊಳ್ಬೋದು. ಸೊ ಇಲ್ಲಿ ಫಸ್ಟಿಗೆ ರೇಡಿಯಸ್ನ ಏನು ಮಾಡ್ತೀನಿ, ಅಲ್ಲಿ 40 mm ಡ್ರಾ ಮಾಡ್ತೀನಿ. ಸೊ ಟಾಪ್ ವ್ಯೂ ತೆಗಿತಾ ಇದ್ದೀನಿ ನಾನಿಲ್ಲಿ. ಸೊ ಅದ್ರದ್ದು ಕಾರ್ನರ್ ಟು ಕಾರ್ನರ್ ಎಷ್ಟು ಬಂದಿದೆ 80 ಬಂದದ ಅಂದರೆ ಡಯಾಮೀಟರ್ ಬಂದಿದೆ. ಸೊ ಅದ್ರ ಹಾಫ್ ಎಷ್ಟು ಇರುತ್ತೆ ನಮ್ಮದು ರೇಡಿಯಸ್ ಇರ್ತದೆ. ಸೊ ಫಸ್ಟ್ ನಾನು ಏನು ಮಾಡಿದ್ರೆ ಇಲ್ಲಿ ಸೆಂಟರ್ ಪಾಯಿಂಟ್ಸ್ಗಳನ್ನು ಡ್ರಾ ಮಾಡ್ಕೊಂಡ್ಬಿಡ್ತೀನಿ. ಓಕೆನಾ, ಸೊ ಇದು ಪಾಯಿಂಟ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ಏನು ಮಾಡಿರಿ, ಈ ರೀತಿ ಪ್ರೊಟೆಕ್ಟರ್ನ ಯೂಸ್ ಮಾಡಿರಿ. ದೆನ್ ಇಟ್ ವಿಲ್ ಗಿವ್ ಯು ದಿ 90 ಡಿಗ್ರಿ, ಎಕ್ಸಾಕ್ಟ್ 90 ಡಿಗ್ರಿ ನಿಮಗೆ
ಕೊಡ್ತದೆ. ಓಕೆನಾ. ಸೊ ಸರ್ಕಲನ್ನು ಡ್ರಾ ಮಾಡಬೇಕು ಎಕ್ಸಾಕ್ಟ್ಲಿ. ಓಕೆ, ಯಾಕಂದರೆ ಇದು ಸರ್ಕಲಲ್ಲಿ ನಮ್ಮಲ್ಲಿ ಸರ್ಕಲ್ ಡ್ರಾ ಮಾಡ್ಕೊಂಡು ಆಮೇಲೆ ಸೈಡ್ಸ್ಗಳನ್ನು ಡ್ರಾ ಮಾಡಬೇಕಾಗ್ತದೆ. ಸೊ ಇದನ್ನು ಏನು ಮಾಡಿರಿ, ಸೆಂಟರ್ ಪಾಯಿಂಟಾಗಿ ಕನ್ವರ್ಟ್ ಮಾಡಿ, ಅಂದರೆ ಚೈನ್ ಥೀನ್ ಲೈನನ್ನು ಡ್ರಾ ಮಾಡಬೇಕಾಗ್ತದೆ. ಸೊ ಈ ರೀತಿ ಸಿಯರ್. ಓಕೆ, ಇದೊಂದು ಈ ರೀತಿ ಒಂದು ಡ್ರಾ ಲೈನ್ ಮಾಡಿಕೊಡ್ರಿ. ನೆಕ್ಸ್ಟ್ ಏನಾಯ್ತು, ಇಲ್ಲಿ ರೇಡಿಯಸ್ ಇಲ್ಲಿ 40 ಮಾಡ್ಕೊಂಡೆ. ಸೊ ಇಲ್ಲೂ ನಾನು ಏನು ಮಾಡ್ತೀನಿ, ಈಗ 40 mm ಕೆಳಗಡೆನೂ ಮಾಡ್ಕೊಂಡ್ಬಿಡ್ತೀನಿ. ಓಕೆನಾ. ಸೊ ಈ ರೀತಿ 40 mm ಇಲ್ಲೂ ಡ್ರಾ ಮಾಡೋಣ. ದಟ್ ಈಸ್ 40 mm. ಯಾಕೆ ನಾವು 40 mm ಮಾಡತ್ತೀವಿ, ಕಾರ್ನರ್ ಟು ಕಾರ್ನರ್ 80 ಇದೆ. ಸೊ ಅದ್ರ ಹಾಫ್ ನಾವು ಡಯಾಮೀಟ್ರ್ 80 ಬಂದಿದೆ ಅಂದರೆ ನಾವು ಡಯಾಮೀಟ್ರ್ ರೇಡಿಯಸ್ ಹಾಫ್ ಇರ್ತದೆ, ದಟ್ ಈಸ್ 40 mm. ಸೊ ಇಲ್ಲೂ ಬಂತದೆ. ನೆಕ್ಸ್ಟ್ ಇಲ್ಲೂ ಪ್ರೊಟೆಕ್ಟರ್ ಇಟ್ಕೊಳ್ಳಿ. ಸೊ ಈ ರೀತಿ ಪ್ರೊಟೆಕ್ಟರ್ ಇಟ್ಕೊಂಡು ಏನಾಗುತ್ತೆ, ನಿಮಗೆ 90 ಡಿಗ್ರಿ ಕರೆಕ್ಟಾಗಿ ಬರುತ್ತೆ, ಕ್ರಾಸ್ ಆಗೋದಲ್ಲ. ಓಕೆನಾ. ಸೊ ಈ ರೀತಿ 90 ಡಿಗ್ರಿ ಇಲ್ಲಿ ಇಟ್ಕೊಂಡ್ಬಿಡೋಣ. ಕ್ಲಿಯರ್. ಸಾರಿ. ಸೊ ಈ ರೀತಿ 90 ಡಿಗ್ರಿ ಇಟ್ಕೊಳ್ರಿ. ನೆಕ್ಸ್ಟ್ ಈ ರೀತಿ 90 ಡಿಗ್ರಿ ಆದಮೇಲೆ ಇಲ್ಲಿಂದ ನೀವು ಮಾಡೋಣ, ಇದನ್ನು ಚೈನ್ ಲೈನಾಗಿ ಕನ್ವರ್ಟ್ ಮಾಡ್ಕೊಂಬಿಡೋಣ. ಕ್ಲಿಯರಾ. ಸಿಯರ್. ಸೊ ನಮಗೆ ಮಿಡ್ ಪಾಯಿಂಟ್ ಬೇಕಾಗಿದೆ ಟು ಡ್ರಾ ದಿ ಸರ್ಕಲ್, ದ್ಯಾಟ್ಸ್ ವೈ ಐ ಆಮ್ ಡೂಯಿಂಗ್ ಆಲ್ ದೀಸ್. ಓಕೆ. ಸೊ ಈ ರೀತಿ ಒಂದು ಸೆಂಟ್ರ್ ಪಾಯಿಂಟ್ ಸಿಕ್ಬಿಡ್ತದೆ. ಸೊ ರೇಡಿಯಸ್ ಆಲ್ರೆಡಿ ನಾವು 40 ತೊಗೊಂಡೀವಿ. ಸೊ ಡಯಾಮೀಟ್ರ್ ಬಂದು 80 ಆಗಿರ್ತದೆ. ಓಕೆ, ಈ ರೀತಿ ನಮಗೆ ಮಿಡ್ ಪಾಯಿಂಟ್ ಸಿಕ್ಕ ಮೇಲೆ ಮಾಡೋದು. ಸೊ ನಾವು ಇಲ್ಲಿ ಆಲ್ರೆಡಿ ಏನು ಮಾಡೋದು, ಈಗ ಟಾಪಿಕ್ ತೆಗಿಬೇಕಂದ್ರೆ ಸರ್ಕಲನ್ನು ಡ್ರಾ ಮಾಡ್ಕೊಳ್ಬೇಕಾಗ್ತದೆ. ಇನ್ಸೈಡ್ ದಟ್ ಸರ್ಕಲ್ ಎಕ್ಸಾಗೋನಲ್ ನಾವು ಡ್ರಾ ಮಾಡಬೇಕು. ಸೊ ಇದು ರೇಡಿಯಸ್ ಇಲ್ಲಿ ಇಷ್ಟು ಓಪನ್ ಮಾಡ್ಕೊಂಬಿಡ್ರಿ. ಸೊ ಇಲ್ಲಿಂದ ಇಲ್ಲಿ 40 ಇದೆ. ಸೊ ಇದನ್ನು ಥಿನ್ ಲೈನಾಗಿ ಡ್ರಾ ಮಾಡಿ, ಥಿನ್ ಸರ್ಕಲನ್ನು ಡ್ರಾ ಮಾಡಿ. ಓಕೆನಾ. ಈ ರೀತಿ ಒಂದು ಥಿನ್ ಸರ್ಕಲನ್ನು ಡ್ರಾ ಮಾಡಬೇಕಾಗ್ತದೆ. ತಿಕ್ಕಾಗಿ ಡ್ರಾ ಮಾಡಬೇಡ್ರಿ, ಯಾಕಂದ್ರೆ ನಾವೆಲ್ಲ ಎರೇಸ್ ಮಾಡಬೇಕಾಗ್ತದೆ. ಕ್ಲಿಯರಾ. ಸೊ ಈ ರೀತಿ ಒಂದು ಸರ್ಕಲನ್ನು ಡ್ರಾ ಮಾಡಬೇಕು. ದೆನ್ ಎಷ್ಟು ಸೈಡ್ಸ್ ಇದೆ, ಇಲ್ಲಿ 6 ಸೈಡ್ಸ್ ಇದೆ. 1 2 3 4 5 6 ಸೈಡ್ಸ್ ಇರೋದ್ರಿಂದ ಸೇಮ್ ರೇಡಿಯಸ್ ಅಂದರೆ 40 mm ಅನ್ನು ಇಟ್ಕೊಳ್ಬೇಕು. ಈ ಪಾಯಿಂಟಿಂದ ಏನು ಮಾಡಬೇಕು, ಇಲ್ಲಿ ಈ ರೀತಿ ಒಂದು ಕಟ್ ಆಗಬೇಕು. ನೆಕ್ಸ್ಟ್ ಇಲ್ಲೇ ಕೆಳಗಡೆನೂ ಕಟ್ ಆಗಬೇಕು. ಓಕೆನಾ. ದೆನ್ ಇಲ್ಲಿ ಪಾಯಿಂಟ್ ಇದೆ ನೋಡಿ, ಈ ಪಾಯಿಂಟಿಗೆ ಸೇಮ್ ರೇಡಿಯಸ್ ಇಟ್ಕೊಳ್ಬೇಕು. ದೆನ್ ಇಲ್ಲಿ ಕಟ್ ಆಗಬೇಕು. ದೆನ್ ಈ ಸೈಡ್ ಬೋತ್ ಸೈಡಿಂದ ಕಟ್ ಆಗಬೇಕು. ದೆನ್ ನಾವು ಈ ಕಟ್ ಆದದ್ದು ಏನು ಮಾಡ್ಬೇಕು, ನಾವಿನ್ನು ಜಾಯಿನ್ ಮಾಡಿಬಿಡೋಣ. ನಮಗೆ 6 ಸೈಡ್ಸ್ ಸಿಕ್ಬಿಡ್ತವೆ. ಸಿ ಯಾವ ರೀತಿ ಜಾಯಿನ್ ಮಾಡ್ಕೋಬೇಕು ನೋಡಿ, ಇಲ್ಲಿ ಇದು 40 ಬರ್ತದೆ ಸೈಡ್ಸ್ ಎಲ್ಲ. ಓಕೆನಾ. ಸೊ ಈ ರೀತಿ ಚೆಕ್ ಮಾಡ್ಕೋಬೋದು. ಈಗ ನೀವು ತಿಕ್ಕಾಗೆ ಡ್ರಾ ಮಾಡ್ಬೋದು ಸೈಡ್ಸ್ಗಳನ್ನು. ಓಕೆನಾ. ಸೊ ಈ ರೀತಿ ಇದೊಂದು ನೀಟಾಗಿ ಡ್ರಾ ಮಾಡ್ಕೊಳ್ಳಿ. ಓಕೆ. ಸೇಮ್ ಅದೇ ರೀತಿ ಇದನ್ನು ಡ್ರಾ ಮಾಡೋಣ. ಓಕೆ. ದೆನ್ ದಿಸ್ ಒನ್ ಟಾಪ್ ವ್ಯೂ ಡ್ರಾ ಮಾಡ್ತಾ ಇದ್ದೀವಿ ನಾವು ಇಲ್ಲಿ. ಓಕೆ. ಓಕೆ. ದೆನ್ ದಿಸ್ ಒನ್ ಫಸ್ಟ್ ಟೈಮ್ ಪ್ರೊಜೆಕ್ಷನಲ್ಲಿ ಡ್ರಾ ಮಾಡ್ತಾ ಇದ್ದೀವಿ. ಓಕೆನಾ. ಸೊ ಇಲ್ಲಿ 6 ಸೈಡ್ಸ್ ನಿಮಗೆ ಕಂಪ್ಲೀಟ್ ಆಯಿತು. ಓಕೆ, ಈ ರೀತಿ ನಮಗೆ 6 ಸೈಡ್ ಸಿಗ್ತವೆ. ನೆಕ್ಸ್ಟ್ ಏನು ಮಾಡೋಣ, ಇಲ್ಲಿ ಸೆಂಟರ್ ಹೋಲ್ ಇದೆ. ಓಕೆ, ಥ್ರೆಡೆಡ್ ಹೋಲ್ಗೆ ಇಲ್ಲೇನಿದೆ ಸೆಂಟರ್ ಹೋಲ್ ಇದೆ. ಸೊ ಹೊರಗಡೆ ಹೋಲ್ ಅಂದರೆ ಡಯಾಮೀಟರ್ ಅಂತಾರೆ. ಬೋಲ್ಟ್ ನಾಮಿನಲ್ ಡಯ ಅಂತೇಳಿ. ಬೋಲ್ಟ್ ನಾಮಿನಲ್ ಡಯ ದಟ್ ಈಸ್ D = 40 mm ಅಂತಿದೆ. ಅಂದರೆ ಇದು 40 mm ಡಯಾಮೀಟರ್ ಇದೆ. ಸೊ 40 mm ಡಯಾಮೀಟರ್ ಇದರಿಂದ ರೇಡಿಯಸ್ ಎಷ್ಟು ಹೋಗಬೇಕಾಗ್ತದೆ, ನಾವು 20. ಓಕೆನಾ. ಸೊ ಇಲ್ಲಿ ಎರಡು ಸರ್ಕಲ್ಸ್ ಬರ್ತವೆ. ಒಂದು ಬೋಲ್ಟ್ ನಾಮಿನಲ್ ಡೈ ಆ್ಯಂಡ್ ಥ್ರೆಡೆಡ್ ಡೈ ಅಂತ ಬರ್ತದೆ. ಸೊ ಮೇಲ್ಗಡೆದು ಏನು ಮಾಡ್ತೀವಿ, ಈಗ ನಾವು ನಾಮಿನಲ್ ಡಯ ತೊಗೋತೀವಿ. ದಟ್ ಈಸ್ 40 mm ಅದು. ದಟ್ ಇಸ್ ಈಕ್ವಲ್ ಟು D ಇರ್ತದೆ. ಸೊ 40 mm ನಾವು ಡಯಾಮೀಟರ್ ಅಂತಂದ್ರೆ ರೇಡಿಯಸ್ ಎಷ್ಟಾಗಿರ್ತದೆ, ಅದು 20 mm. ಸೊ ರೇಡಿಯಸ್ ಟೆಸ್ಟ್ ಮಾಡಿರಿ, ಇಲ್ಲಿ 20 mm ಈ ರೀತಿ ನೀವು ಕಂಪಾಸಲ್ಲಿ ಹಾಕೊಡ್ರಿ. ಓಕೆನಾ. ಸೊ ನೆಕ್ಸ್ಟ್ ಇದನ್ನ ಏನು ಮಾಡ್ಬೇಕು ಅಂದರೆ 1/3 ಸರ್ಕಲನ್ನು ಡ್ರಾ ಮಾಡಬೇಕಾಗ್ತದೆ. ಕಂಪ್ಲೀಟ್ ಮಾಡೋಕ್ಕೆ ಬರಲ್ಲ. ಸೊ ಈ ರೀತಿ ನಾವು ಏನು ಮಾಡೋಣ, ಇದನ್ನು ನಾನು ಇಲ್ಲಿ ಡ್ರಾ ಮಾಡ್ತೀನಿ ನೋಡಿ. ಈ ರೀತಿ 1/3 ಡ್ರಾ ಮಾಡಬೇಕಾಗ್ತದೆ. ಓಕೆನಾ. ಸೊ ಯಾಕಂತ ನಾನು ಹೇಳ್ತೀನಿ. ಸೊ ಈ ರೀತಿ ಇದನ್ನ 1/3 ಡ್ರಾ ಮಾಡ್ಕೊಳ್ಬೇಕು. ಓಕೆನಾ. ಸೊ ದಿಸ್ ಈಸ್ ಯುವರ್ ಬೋಲ್ಟ್ ನಾಮಿನಲ್ ಡಯ. ಸೊ ಬೋಲ್ಟ್ ನಾಮಿನಲ್ ಡಯ ಆಯಿತು. ದೆನ್ ಇನ್ನೊಂದು ಇಲ್ಲಿ ಏನಿರ್ತದೆ ನಿಮಗೆ ಥ್ರೆಡ್ ಡಯ ಅಂತ ಹೇಳಿದ್ನಿ. ಸೊ ಥ್ರೆಡ್ ಡಯದು ಎಷ್ಟದ ನಮ್ಮದು ಥ್ರೆಡ್ ಡಯ. ಸೊ ಥ್ರೆಡ್ ಡಯ ಈಸ್ 0.8 ಇಂಟು D. ದಿಸ್ 0.8 ಇಂಟು 40 ಮಾಡಿದ್ರೆ ಎಷ್ಟು ಬರ್ತದೆ, 32 mm ಡಯ ಬರ್ತದೆ. 32 mm ಡಯ ಅಂದರೆ ರೇಡಿಯಸ್ ಎಷ್ಟಾಗ್ತದೆ, 16 mm. ಸೊ ನಾವೇನು ಮಾಡೋಣ, ಈಗ ಥ್ರೆಡೆಡ್ ಡಯ 16 mm ಬರ್ತದೆ. ಸೊ ಡಯಾಮೀಟರ್ 32 ಬರ್ತದೆ. ಬಟ್ ಅದು ರೇಡಿಯಸ್ ಎಷ್ಟಾಗುತ್ತೆ, ಅದ್ರ ಹಾಫ್ ಇರುತ್ತೆ, 36 mm. ಈ ರೀತಿ ಕಂಪಾಸಲ್ಲಿ 16 mm ಎಕ್ಸಾಕ್ಟಾಗಿ ಹಾಕ್ಕೊಳ್ಳಿ. ಓಕೆನಾ. ಸೊ ಇದಾದಮೇಲೆ ಸೇಮ್ ಸೆಂಟ್ರ್ ಪಾಯಿಂಟ್ದಿಂದ ಇದನ್ನು ಕಂಪ್ಲೀಟ್ ಸರ್ಕಲನ್ನು ಡ್ರಾ ಮಾಡಬೇಕಾಗ್ತದೆ. ಸೊ ಇದು ಭಾಳ ಇಂಪಾರ್ಟೆಂಟು. ಓಕೆನಾ. ದಿಸ್ ಈಸ್ ಕಾಲ್ಡ್ ದಿ ನಟ್ ಸಿಂಬಾಲ್ ಅಂತೇಳಿ ಕರೀತಾರೆ. ಓಕೆನಾ. ಇದು ನಟ್ ಸಿಂಬಾಲ್. ಈ ರೀತಿ ನಿಮಗೆ ಹೊರಗಡೆ ಸರ್ಕಲ್ 1/3 ತೆಗೆದು ಒಳಗಡೆ ಸರ್ಕಲ್ ಕಂಪ್ಲೀಟಾಗಿ ತೆಗೆದ್ರೆ ಇದಕ್ಕೆ ಏನಂತ ಕರೀತಾರೆ, ನಟ್ ಸಿಂಬಾಲ್. ಓಕೆ. ಈ ರೀತಿ ನಾವು ಇಂಟರ್ನಲ್ ಥ್ರೆಡ್ಸ್ಗಳನ್ನು ಶೋ ಮಾಡಿದ ಮೇಲೆ ಫೈನಲಿ ಇನ್ನೊಂದು ಏನು ಮಾಡೋದು, ಈ ರೀತಿ ಎಲ್ಲ ಸೈಡ್ಸ್ಗಳಿಗೆ ಈ ರೀತಿ ಎಲ್ಲ ಸೈಡ್ಸ್ಗೆ ಟಚ್ ಆಗುವಂಗೆ ಏನು ಮಾಡಬೇಕು, ಇನ್ನರ್ ಸರ್ಕಲನ್ನು ಡ್ರಾ ಮಾಡ್ಕೊಳ್ಬೇಕು. ಓಕೆನಾ. ಸೊ ಈ ರೀತಿ ಒಂದು ಸರ್ಕಲನ್ನು ಡ್ರಾ ಮಾಡ್ಕೋಬೇಕು ಎಲ್ಲ ಸೈಡ್ಸ್ಗಳಿಗೆ
ಟಚ್ ಆಗೋ ಒಂದು ಸರ್ಕಲನ್ನು ಡ್ರಾ ಮಾಡ್ಕೋಬೇಕು. ಸೊ ಇವಾಗ ನಿಮ್ಮದಿಲ್ಲಿ ಟಾಪ್ ವ್ಯೂ ಕಂಪ್ಲೀಟ್ ಆಯಿತು. ಇನ್ನೇನು ಮಾಡೋಣ, ನೆಕ್ಸ್ಟ್ ಇಲ್ಲಿ ನಾವು ಇಲ್ಲಿ ಫ್ರಂಟ್ ವ್ಯೂನ ಡ್ರಾ ಮಾಡೋಣ. ಸೊ ಈಗ ಕಾರ್ನರ್ ಟು ಕಾರ್ನರ್ ಟಾಪ್ ವ್ಯೂ ತೊಗೊಂಡ್ಬಿಟ್ವಿ. ಇದನ್ನು ಸ್ವಲ್ಪ ಈ ರೀತಿ ಹಿಡಿದುಬಿಟ್ಟು ಅಂದರೆ ಏನಾಗುತ್ತೆ, ನಮಗೀಗ ನಾವು ಫ್ರಂಟ್ ವ್ಯೂನ ತೆಗಿಬೇಕಾಗ್ತದೆ. ಫ್ರಂಟ್ ವ್ಯೂಲಿ 3 ಸೈಡ್ಸ್ ಬರ್ತವೆ, 1 2 3 ಓಕೆನಾ. ಸೊ ಫ್ರಂಟ್ ವ್ಯೂಲಿ ಏನೇನು ತೆಗಿಬೇಕು ನೋಡಿರಿ, ಥಿಕ್ನೆಸ್ ಆಫ್ ದಿ ನಟ್ ಅಥವಾ ಹೈಟ್ ಅಂತ ಕರಿತೀವಿ. ಹೈಟ್ ನಮ್ದು ಎಷ್ಟು ತೊಗೊಂಡಿವಿ, ಇಲ್ಲಿ 40 mm ತೊಗೊಂಡಿವಿ ಓಕೆನಾ. ದೆನ್ ನಾವು ಫ್ರಂಟ್ ವ್ಯೂನ ಈ ರೀತಿ ನೋಡ್ತಾ ಇರೋದಂದರೆ ಟೋಟಲ್ ಇದೆಷ್ಟು ಬರುತ್ತೆ ನಮ್ಮದು ಕಾರ್ನರ್ ಟು ಕಾರ್ನರ್, ದಟ್ ಈಸ್ 80 mm 2D ಅಂತ ಇರ್ತದೆ. ಸೊ 80 mm ಮತ್ತು 40 mm ಇರುವಂಥ ಒಂದು ರೆಕ್ಟ್ಯಾಂಗ್ಲರ್ನ ಡ್ರಾ ಮಾಡ್ಕೋಬೇಕಾಗ್ತದೆ. ಸೊ ಬಿಫೋರ್ ದ್ಯಾಟ್ ಏನು ಮಾಡೋಣ, ಎಲ್ಲ ಟಾಪ್ ವ್ಯೂದಿಂದ ಏನು ಮಾಡೋಣ, ಎಲ್ಲ ಪ್ರೊಜೆಕ್ಷನ್ ಲೈನ್ಸ್ಗಳನ್ನು ನೀಟಾಗಿ ಡ್ರಾ ಮಾಡ್ಕೊಂಡು ಥಿನ್ ಲೈನ್ಸ್ ಡ್ರಾ ಮಾಡಿ ಓಕೆನಾ. ಈ ಫ್ರಂಟ್ ವ್ಯೂ ಡ್ರಾ ಮಾಡಬೇಕಂದ್ರೆ ಟಾಪ್ ವ್ಯೂದು ಪ್ರೊಜೆಕ್ಷನ್ ಲೈನ್ಸ್ಗಳನ್ನು ಡ್ರಾ ಮಾಡೋದು. ಸೊ ಆಲ್ರೆಡಿ ಇಲ್ಲಿದ್ದಿದೆ ಓಕೆ. ಸೊ ನಾನು ಹೇಳಿದಾಗ ಏನು ಮಾಡ್ಬೇಕಂದ್ರೆ ಇಲ್ಲೇ ಫ್ರಂಟ್ ವ್ಯೂದಲ್ಲಿ ಈ ರೀತಿ ಸೊ ಈ ರೀತಿ ನಿಮಗೆ ಫ್ರಂಟ್ ವ್ಯೂ ಕಾಣ್ತದೆ. ಸೊ ಟೋಟಲ್ 2D ತೊಗೋಬೇಕು. ದೆನ್ ಹೈಟ್ 40 mm ಅನ್ನು ಡ್ರಾ ಮಾಡಬೇಕು. 3 ಫೇಸಸ್ ಅದರಲ್ಲೇ ನಮಗೆ ಅಬ್ಸರ್ವ್ ಆಗ್ತವೆ. ಸೊ 80 ಆಲ್ರೆಡಿ ಬೇಸ್ ಆಲ್ರೆಡಿ 80 ಇರುತ್ತೆ ಇದು ಸಿಯರ್. ಸೊ 80 ಆಲ್ರೆಡಿ ಇದೆ. ನೆಕ್ಸ್ಟ್ ಹೈಟ್ ಎಷ್ಟು ತೊಗೋಬೇಕು, 40 mm ಇದೆ ಓಕೆನಾ. ಸೊ ಹೈಟ್ 40 mm. ಸೊ ಈ ರೀತಿ ಇದನ್ನು ಥಿನ್ ಲೈನ್ ಡ್ರಾ ಮಾಡಿ ಈಗ ಸದ್ಯಕ್ಕೆ ಓಕೆನಾ. ಫ್ರಂಟ್ ವ್ಯೂ ತೆಗಿತಾ ಇದ್ದೀವಿ ಎಕ್ಸಾಮ್ನಲ್ಲಿ ನಟ್ಟದ್ದು. ಸೊ ಇದನ್ನು 40 mm ಓಕೆನಾ. ಸೊ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಕೆ. ದೆನ್ ನೀವೆರಡು 40 mm ಏನಿದೆಯಲ್ಲ ಇದನ್ನು ಸ್ವಲ್ಪ ಜಾಯಿನ್ ಮಾಡಿಬಿಡಿ ಈ ರೀತಿ. ಕ್ಲಿಯರ್ ಓಕೆ. ಸೊ 3 ಫೇಸಸ್ ಕಾಣ್ತಿದ್ದೇವೆ. ಸೊ ನೆಕ್ಸ್ಟ್ ಏನು ಮಾಡೋದು, ನಾವಿಲ್ಲಿ ಡಯಾಮೀಟ್ರನ್ನ ಡಿವೈಡ್ ಮಾಡ್ಕೊಂಡು, ಡಯಾಮೀಟ್ರ್ ಎಷ್ಟಿದೆ ನಮ್ಮದು, ಸೊ ಹೊರಗಡೆದು ಡಯಾಮೀಟ್ರ್ ಎಷ್ಟಿದೆ 40 mm ಇದೆ. ಸೊ 40 mm ಡಯಾಮೀಟ್ರ್ ಇತ್ತಂದರೆ ಏನು ಮಾಡಬೇಕು, ಬೋತ್ ಸೈಡ್ ಸೆಂಟ್ರದಿಂದ 20 ಡಿವೈಡ್ ಮಾಡ್ಕೋಬೇಕು. 20 mm ಈ ಸೈಡು, 20 mm ಬೋತ್ ಸೈಡ್ ಓಕೆನಾ. ಸೇಮ್ ಅದೇ ರೀತಿ ಇಲ್ಲೂ 20 mm ಡಯಾಮೀಟ್ರನ್ನ ನೀವು ಮಾಡ್ಕೋಬೇಕಾಗ್ತದೆ ಸಿಯರ್ ಓಕೆ. ಸೊ ಅದರ್ವೈಸ್ ನೀವು ಇಲ್ಲಿಂದ ಏನು ಮಾಡ್ಬೋದು, ಇದನ್ನು ಪ್ರೊಜೆಕ್ಷನ್ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ, ಇಲ್ಲೇ ನಿಮ್ಮದೇನಿದೆಯಲ್ಲ ಈ ಸರ್ಕಲ್ ಸೊ ಓಕೆನಾ. ಸೊ ಇಲ್ಲಿಂದ ಏನು ಬರ್ತದೆ, ಸೇಮ್ ಬರ್ತದೆ. ಇದೊಂದು ಥಿನ್ ಲೈನನ್ನು ಡ್ರಾ ಮಾಡ್ಕೊಳ್ಳಿದ್ದೇನೆ. ಇದೇ ರೀತಿ ಇಲ್ಲಿ ಈ ಕಾರ್ನರ್ ಹಿಡಿದ್ರೆ ಇದು ಇಲ್ಲಿ ಟಚ್ ಆಗಿಬಿಡುತ್ತೆ ಓಕೆನಾ. ಸೊ ಇದು 20 ಇರುತ್ತೆ. ಸೊ ಮಿಡಲ್ ಡಯಾಮೀಟರ್ ನಮಗೆ 3 ಫೇಸಸ್, ಒಂದು 1 2 3 ಫೇಸಸ್ ಆಯಿತು ಓಕೆ. ನೆಕ್ಸ್ಟ್ ಏನು ಮಾಡೋದು ನಾವಿಲ್ಲಿ ರೇಡಿಯಸ್ ಆಫ್ ದಿ ಚಾಂಪರ್ ಆರ್ಕ್. ಸೊ ರೇಡಿಯಸ್ ಆಫ್ ದಿ ಚಾಂಪರ್ ಆರ್ಕ್ ಎಷ್ಟಿತ್ತು ನಮ್ಮದು 1.5 ಇಂಟು ಡಿ ಇತ್ತು. 1.5 ಇಂಟು ಡಿ ಎಷ್ಟು ಬಂದಿತ್ತು ನಮ್ಮದು 60 ಬಂದಿತ್ತು. ಸೊ ಅದನ್ನು ಏನು ಮಾಡ್ತೀನಿ ನಾನು ಈಗಲೇ ಕಂಪಾಸಲ್ಲಿ ಮಾರ್ಕ್ ಮಾಡಿ 60 mm ಮಾರ್ಕ್ ಮಾಡ್ಕೊಳ್ಳಿ ಮೊದಲ ಓಕೆ. ದೆನ್ ಇಲ್ಲಿಂದ ಕಂಪಾಸನ್ನು ಈ ರೀತಿ ಸರ್ಫೇಸಿಗೆ ಟಚ್ ಆಗುವಾಗ ಈ ರೀತಿ ತೊಗೊಳ್ಬೇಕು. ಸೊ ಸೆಂಟ್ರಲ್ಲಿ ಓಕೆನಾ. ದೆನ್ ಇದನ್ನು ಏನು ಮಾಡಿ ಈ ರೀತಿ ರೇಡಿಯಸ್ ಚಾಂಪರ್ ಆರ್ಕನ್ನು ಡ್ರಾ ಮಾಡಬೇಕಾಗ್ತದೆ ಓಕೆನಾ ಮಿಡಲ್ ಫೇಸಲ್ಲಿ. ದೆನ್ ಇನ್ನು ಈ ರಿಮೈನಿಂಗ್ 2 ಫೇಸಸ್ ಇದೆಯಲ್ಲ, ಇಲ್ಲೂ ನಾವು ಚಾಂಪರ್ ಆರ್ಕ್ ಮಾಡಬೇಕು. ಚಾಂಪರ್ ರೇಡಿಯಸನ್ನು ಡ್ರಾ ಮಾಡಬೇಕಾಗ್ತದೆ. ಬಟ್ ಇಲ್ಲಿ ನಮಗೆ ಕೊಟ್ಟಿರಲ್ಲ, ನಾವು ಇದನ್ನೇ ಮಾಡ್ಕೋಬೇಕು. ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಇಲ್ಲಿ, ನಾವು ಡ್ರಾ ಮಾಡೋಣ ಇಲ್ಲಿ. ಸೊ ಮಾಡಬೇಕಂದ್ರೆ ಏನು ಮಾಡೋಣ, ಇದನ್ನು ಹಾಫ್ ಮಾಡ್ಕೋಬೇಕಾಗ್ತದೆ. ದಟ್ ಈಸ್ 20 half is 10 mm ಓಕೆ. ಸೊ ಇಲ್ಲಿ ಏನು ಮಾಡಿರಿ 20 half is 10 mm. ಸೊ ಇಲ್ಲೂ 10 mm ಮಾಡ್ಕೊಳ್ಳಿ ಕ್ಲಿಯರ್ ಓಕೆನಾ. ಸೊ ಅದೇ ರೀತಿ ಕೆಳಗಡೆನೂ ಮಾಡ್ಕೊಳ್ಳಿ. ಇಲ್ಲಿ ರೇಡಿಯಸ್ ಆಫ್ ದಿ ಚಾಂಪರ್ ಆರ್ಕ್ ಡ್ರಾ ಮಾಡ್ಬೇಕು ನಾವು. ಅದು ಸಲುವಾಗಿ ನಾವು ಈ ಪ್ರೊಸೆಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲೂ 10 mm. ಇಲ್ಲೊಂದು ಥಿನ್ ಲೈನನ್ನು ಡ್ರಾ ಮಾಡ್ಕೊಳ್ಳಿ ಓಕೆ. ಜಸ್ಟ್ ಒಂದು ಥಿನ್ ಲೈನ್. ಸೊ ಇಲ್ಲೂ ಈ ರೀತಿ ಥಿನ್ ಲೈನನ್ನು ಡ್ರಾ ಮಾಡ್ಕೊಳ್ಳಿ. ಇದು ಭಾಳ ಇಂಪಾರ್ಟೆಂಟ್ ಪಾಯಿಂಟು ಓಕೆ. ದೆನ್ ಈ ಪಾಯಿಂಟಿಗೆ ಜಾಯಿನ್ ಮಾಡಬೇಕು. ಕ್ಲಿಯರಾ ಸಿಯರ್ ಓಕೆ ಡನ್. ಸೊ ನೆಕ್ಸ್ಟ್ ಏನು ಮಾಡ್ಬೇಕು, ನಾವು ಈಗ ಹೊಡೆದಿರೋಂಥ ಲೈನನ್ನು ಬೈಸೆಕ್ಟ್ ಮಾಡಬೇಕು. ಬೈಸೆಕ್ಟ್ ಮಾಡ್ಬೇಕಂದ್ರೆ ಏನು ಮಾಡಬೇಕು, ಹಾಫ್ಗಿಂತ ಜಾಸ್ತಿ ಕಂಪಾಸಲ್ಲಿ ತೊಗೋಬೇಕು ಈ ರೀತಿ ಓಕೆನಾ. ತೊಗೊಂಡು ಮೇಲ್ಗಡೆ ಸ್ಲೋ ಆಗಿ ಮಾಡಿ, ಮೇಲ್ಗಡೆ ದೆನ್ ಕೆಳಗಡೆ ಒಂದು ಆರ್ಕ್ ಡ್ರಾ ಮಾಡ್ಕೊಳ್ಬೇಕು. ಕ್ಲಿಯರ್. ಸೊ ಅಪೋಸಿಟ್ ಪಾಯಿಂಟ್ ಇಲ್ಲಿ ಇಡ್ರಿ, ಅಗೇನ್ ಇಲ್ಲೊಂದು ಕಟ್ ಹೊಡ್ಕೊಳ್ಳಿ, ದೆನ್ ಕೆಳಗಡೆನೂ ಕಟ್ ಹೊಡ್ಕೊಳ್ಳಿ ಓಕೆನಾ. ಸೊ ಈ ರೀತಿ ಬೈಸೆಕ್ಟ್ ಮಾಡೋದು ಆ ಲೈನನ್ನು. ಕ್ಲಿಯರ್ ಓಕೆನಾ. ಈ ರೀತಿ ಬೈಸೆಕ್ಟ್ ಮಾಡ್ಕೊಳ್ಬೇಕು. ದೆನ್ ಸೊ ಬೈಸೆಕ್ಟ್ ಪಾಯಿಂಟ್ದಿಂದ ಈ ಸೆಂಟ್ರಲ್ ಲೈನ್ ನಾವು ಏನು ಮಾಡಿದ್ದಿಲ್ಲ, ಹಾಫ್ ಮಾಡಿದ್ದಿಲ್ಲ ಫೇಸನ್ನು. ಸೊ ಅಲ್ಲಿಗೆ ಆ ಲೈನಿಗೆ ಟಚ್ ಆಗುವಾಗ ಒಂದು ಲೈನನ್ನು ಡ್ರಾ ಮಾಡ್ಕೋಬೇಕಾಗ್ತದೆ. 2 ಪಾಯಿಂಟದಿಂದ ಪಾಸ್ ಆಗಿ ಓಕೆನಾ. ಇಲ್ಲೊಂದು ನಮಗೆ ಪಾಯಿಂಟ್ ಸಿಕ್ಬಿಡ್ತದೆ. ಕ್ಲಿಯರ್ ಸಿ ಈ ರೀತಿ ಪಾಯಿಂಟ್ ಸಿಕ್ತು. ಸೊ ಈ ರೀತಿ ನಾವು ಲೈನನ್ನು ಬೈಸೆಕ್ಟ್ ಮಾಡಿದ ಮೇಲೆ ಈ ಸೆಂಟ್ರಲ್ ಲೈನನ್ನು ಎಲ್ಲಿ ಕಟ್ ಆಗಿದೆಯಲ್ಲ, ಸೊ ಅಲ್ಲಿಂದ ಈ ಡಿಸ್ಟೆನ್ಸನ್ನು ನಾವು ಹಾಕ್ಕೊಳ್ಬೇಕಾಗ್ತದೆ ಟಿಲ್ ದಿ ಎಡ್ಜ್. ಸೊ ಈ ರೀತಿಯಿಂದ ಡಿಸ್ಟೆನ್ಸನ್ನು ಹಾಕೋಬೇಕು. ದೆನ್ ಏನು ಮಾಡಬೇಕು, ಇಲ್ಲಿ ಒಂದು ಆರ್ಕನ್ನು ಡ್ರಾ ಮಾಡ್ಕೊಳ್ಬೇಕು ಓಕೆನಾ. ನೀಟಾಗಿ ಡಿಸ್ಟೆನ್ಸನ್ನು ಹಾಕ್ಕೊಳ್ಳಿ ಓಕೆನಾ. ಸೊ ಈ ರೀತಿ ಒಂದು ಆರ್ಕನ್ನು ಡ್ರಾ ಮಾಡ್ಕೊಳ್ಳಿ. ಸೊ ಹೊರಗಡೆ ಹೋಗ್ಬಾರ್ದು. ಕ್ಲಿಯರಾ. ಸೊ ಈ ರೀತಿ ಒಂದು ಇಲ್ಲಿ ಆರ್ಕನ್ನು ಡ್ರಾ ಮಾಡ್ಕೋಬೇಕು
ಓಕೆ ಕ್ಲಿಯರ್. ಸೊ ಇದೇ ಡಿಸ್ಟೆನ್ಸನ್ನು ಚೇಂಜ್ ಮಾಡಿಬಿಡಿ, ಅಗೇನ್ ಇಲ್ಲಿಡಿ. ಸೊ ಓಕೆ, ಇಲ್ಲಿಟ್ಟು ಆ ಸೆಂಟ್ರ್ ಪಾಯಿಂಟಲ್ಲಿ ಇಲ್ಲೊಂದು ಆರ್ಕ್ ಡ್ರಾ ಮಾಡ್ಕೊಳ್ಳಿ. ದೆನ್ ಅಗೇನ್ ಈ ಪಾಯಿಂಟಿಂದ ಏನು ಮಾಡಿ ಇದಕ್ಕೂ ಒಂದು ಏನು ಮಾಡೋಣ, ಚಾಂಪರ್. ಸೊ ನಿಮ್ಮದು 3 ಫೇಸಿಗೆ ಏನು ಸಿಕ್ತಪ್ಪ, ರೇಡಿಯಸ್ ಆಫ್ ದಿ ಚಾಂಪರ್ ಆರ್ಕ್ ನಾವು 3 ಫೇಸಿಗೆ ಡ್ರಾ ಮಾಡಿದ್ವಿ. ದೆನ್ ಏನು ಮಾಡಿರಿ, ವಿಸಿಬಲ್ ಲೈನ್ಸ್ಗಳನ್ನು ಟಿಕ್ ಮಾಡೋಣ. ವಿಸಿಬಲ್ ಲೈನ್ಸ್ ಟಿಕ್ ಮಾಡ್ತೀನಿ ನಾನಿಲ್ಲಿ. ದಿಸ್ ಒನ್ ಆ್ಯಂಡ್ ದಿಸ್ ಒನ್, ದೆನ್ ದಿಸ್ ಒನ್. ಸೊ ಎಲ್ಲಿ ಮಟ್ಟ ಆರ್ಕ್ ಟಚ್ ಆಗಿದೆ ಅಲ್ಲಿ ಮಟ್ಟ ನೀವು ಲೈನನ್ನು ಟಿಕ್ ಮಾಡ್ಕೊಳ್ಬೇಕು. ದೆನ್ ಇದನ್ನು ಬೇಸನ್ನು ಟಿಕ್ ಮಾಡ್ಕೊಂಬಿಡೋಣ. ಕ್ಲಿಯರ್ ಆಯಿತಾ. ದೆನ್ ಭಾಳ ಇಂಪಾರ್ಟೆಂಟ್ ಇದರಲ್ಲಿ ಚಾಂಪರ್ ರೇಡಿಯಸ್ ಎಷ್ಟಿತ್ತು, ನಮ್ಮದು 30 ಡಿಗ್ರಿ ಇತ್ತು. ಓಕೆನಾ, ಅದನ್ನು ಯಾವ ರೀತಿ ಮಾಡ್ಬೇಕು ನೋಡಿರಿ. ಇಲ್ಲೇನು ಆರ್ಕ್ ಟಚ್ ಆಗಿದೆಯಲ್ಲ ಎಲ್ಲ ಪಾಯಿಂಟ್ಗಳಿಗೆ, ಸೊ ಈ ಪಾಯಿಂಟ್ದಿಂದ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಬೇಕು. ದೆನ್ ಈ ರೀತಿ ಪ್ರೊಟೆಕ್ಟರ್ನ ಇಟ್ಟು ಈ ರೀತಿ ಇಡಬೇಕು. ಚಾಂಪರ್ ರೇಡಿಯಸ್ ಎಷ್ಟಿತ್ತು ನಮ್ಮದು 30 ಡಿಗ್ರಿ. CA 30 ಡಿಗ್ರಿ ಇಲ್ಲಿದೆ. ಕ್ಲಿಯರ್ ಆಯಿತಾ. ಸೊ 30 ಡಿಗ್ರಿ ಆದಮೇಲೆ ಸೊ ಅದನ್ನು ಈ ರೀತಿ ಚಾಂಪರ್ ಪಾಯಿಂಟಿಗೆ ನೀವು ಈ ರೀತಿ ಇಟ್ಟು ಇದನ್ನು ಡ್ರಾ ಮಾಡ್ಕೊಳ್ಬೇಕು. ಟಿಲ್ ದಿ ಟಚ್ ದಿ ಆರ್ಕ್. ಸೊ ಇಲ್ಲೇ ಬರುತ್ತೆ. ಓಕೆ, ಅದೇ ರೀತಿ ಇಲ್ಲಿ ಸೇಮ್ ಮಾಡ್ಕೊಳ್ತೀನಿ ನಾನು ಎಲ್ಲ ಎಜ್ಜುಗಳಿಗೆ. ಇಲ್ಲಿ ಒಂದು ಎಜ್ಜಿಗೆ ಮಾಡೋಣ CA ಚಾಂಪರ್. ಓಕೆ, ಚಾಂಪರಿಂಗ್ 30 ಡಿಗ್ರಿ ಇತ್ತು. CA 30 ಡಿಗ್ರಿ. ನೆಕ್ಸ್ಟ್ ಇಲ್ಲಿಡಿ 30 ಡಿಗ್ರಿ. ಈ ಪಾಯಿಂಟ್ ಇಟ್ಕೊಳ್ಬೇಕು. ಸೊ ಅದೇ ಆರ್ಕಿಗೆ ಟಚ್ ಆಗ್ತದೆ ಅದು. ಓಕೆನಾ. ಓಕೆ, ಈ ರೀತಿ ಆದಮೇಲೆ ಇನ್ನಿವೆರಡು ಚಾಂಪರ್ ಲೈನ್ಸ್ ಆದಮೇಲೆ ಅವನು ಏನು ಮಾಡಬೇಕಪ್ಪ, ಈ ರೀತಿ ಟಿಕ್ ಮಾಡ್ಕೋಬೇಕಾಗ್ತದೆ. ಕ್ಲಿಯರ್ ಆಯಿತಾ. ಓಕೆನಾ. ಓಕೆ, ಈ ರೀತಿ 3 ಫೇಸಸ್ ನಮಗೆ ಕಂದಿದ್ದಾವೆ, ನೋಡ್ಕೊಳ್ಬೋದು. ಓಕೆನಾ. ದಿಸ್ ಇಸ್ ಯುವರ್ ಫ್ರಂಟ್ ವ್ಯೂ. 1 2 3. ಸೊ 3 ಪೀಸಸ್ ನಮ್ಗೆ ಕಾಣ್ತಾ ಇದೆ. ಇನ್ನು ಹಿಡನ್ ಲೈನ್ಸ್ಗಳನ್ನು ಇಲ್ಲಿ ಸೆಂಟ್ರ್ ಏನಿದೆ ಇಲ್ಲೇ ಹೋಲ್ ಇದೆ. ಸೊ ಹಿಡನ್ ಲೈನ್ಸ್ಗಳನ್ನು ನಾವು ಡ್ರಾ ಮಾಡಬೇಕು. ಓಕೆನಾ. ಸೊ ಹಿಡನ್ ಲೈನ್ಸ್ಗಳಂದರೆ ಇಲ್ಲೇ ಇವೆ. ಓಕೆನಾ, ಟಾಪ್ ವ್ಯೂದಲ್ಲಿ. ಸೊ ಇದ್ರದ್ದು ಏನಿದೆ, ಈಕ್ವಲ್ ಟು ದಿಸ್ ಒನ್. ಸೊ ಇಲ್ಲಿ ಆಲ್ರೆಡಿ ಇಲ್ಲಿ ಬಂದಿದೆ ಡಯಾಮೀಟರ್ ಆಫ್ ದಿ ನಟ್. ಓಕೆ, ನಾಮಿನಲ್ ಡಯಾಮೀಟರ್ ಬೋಲ್ಟ್ ಅಂತ ಕರ್ಬೋದು. ಸ್ವಲ್ಪ ಹೊರಗಡೆ ನೀವು ಈ ರೀತಿ ಎಜೆಕ್ಟ್ ಮಾಡ್ಬೋದು. ಸೊ ಅದೇ ಲೈನಲ್ಲಿ ಇದೇನಾಗುತ್ತೆ, ಮರ್ಜ್ ಆಗೋದ್ರಿಂದ ನಾವು ಹೆಡನನ್ನು ಈ ರೀತಿ ಇಲ್ಲಷ್ಟೇ ತೋರಿಸ್ಬೇಕಾಗ್ತದೆ. ಸೊ ಇದು ನಾಮಿನಲ್ ಡೈ ಅಂತ ನಮ್ಮದು ಆಲ್ರೆಡಿ ಇಲ್ಲಿ ಮರ್ಜ್ ಆಗ್ತದೆ. ದೆನ್ ಇನ್ನೊಂದು ಏನದಪ್ಪ, ಇಲ್ಲಿ ಥ್ರೆಡೆಡ್ ಡೈ ಇದೆ. ಥ್ರೆಡೆಡ್ ಡೈ ಅದು ಏನು ಮಾಡ್ಕೋಬೇಕು, ನಾವು ಅದನ್ನು ಈ ರೀತಿ ಫ್ರಂಟ್ ವ್ಯೂದಲ್ಲಿ ಈ ರೀತಿ ಪ್ರೊಜೆಕ್ಷನ್ ಮಾಡ್ಕೊಳ್ಬೇಕು. ಓಕೆನಾ. ಸೊ ಅದು ಹಿಡನ್ ಆಗಿರೋದ್ರಿಂದ ನಾವು ಅದನ್ನು ಡ್ಯಾಶಾಗಿ ತೋರಿಸ್ಬೇಕಾಗ್ತದೆ ಈ ರೀತಿ. ಡ್ಯಾಶ್ ಲೈನ್ಸ್. ಓಕೆ, ಅದೇ ರೀತಿ ಈ ಸೈಡು ತೊಗೊಳ್ರಿ. ಸ್ಕೇಲನ್ನು ಪರ್ಪೆಂಡಿಕ್ಯುಲರಾಗಿ ಇಟ್ಕೊಳ್ರಿ. ಸೊ ನೀಟಾಗಿರಲಿ. ಸೊ ಇಲ್ಲಿಂದ ಸೊ ಇದನ್ನು ನಾನು ಹಿಡನ್ ಆಗಿ ತೋರಿಸ್ತೀನಿ. ಓಕೆನಾ. ಸೊ ನಿಮ್ಮದಿಲ್ಲಿ ಟಾಪ್ ವ್ಯೂ ಆ್ಯಂಡ್ ಫ್ರಂಟ್ ವ್ಯೂ ಕಂಪ್ಲೀಟ್ ಆಯಿತು. ಇನ್ನೇನು ಮಾಡಬೇಕಿಲ್ಲ, ಬಿಸೈಡ್ ದಿ ಫ್ರಂಟ್ ವ್ಯೂ ಏನಿರುತ್ತೆ ನಿಮ್ಮದು ಸೈಡ್ ವ್ಯೂ ಇರುತ್ತೆ. ದಟ್ ಈಸ್ ಲೆಫ್ಟ್ ಸೈಡ್ ವ್ಯೂ. ಅಂದರೆ ಲೆಫ್ಟ್ ಸೈಡಿಂದ ನೋಡುತ್ತಿದ್ದದನ್ನು ರೈಟ್ ಸೈಡ್ ತೆಗಿಬೇಕಾಗ್ತದೆ. ಸೊ ನೆಕ್ಸ್ಟ್ ಏನು ಮಾಡಬೇಕು, ನಾವು ಸೈಡ್ ವ್ಯೂ ತೆಗಿಬೇಕಂತಂದರೆ ಇಲ್ಲಿ ಫಸ್ಟಿಗೆ ಈ ಮಿಡ್ ಪಾಯಿಂಟ್ದಿಂದ ಏನು ಮಾಡೋಣ, 45 ಡಿಗ್ರಿ ಡ್ರಾ ಮಾಡ್ಕೋಣ. ಓಕೆನಾ. ಇದೊಂದು ಇಂಪಾರ್ಟೆಂಟ್ ಪಾಯಿಂಟು. ಸೊ ಇಲ್ಲಿಂದ 45, ಇಲ್ಲಿ 40 ಇದೆ. ದಿಸ್ ಈಸ್ ಯುವರ್ 45. ಓಕೆನಾ. ಸೊ ಸೆಂಟ್ರದಿಂದ ಏನು ಮಾಡಿಲ್ಲ, ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳಿ ಈ ರೀತಿ. ಓಕೆ, ಸೊ ಈ ರೀತಿ ಒಂದು ಲೈನನ್ನು ಡ್ರಾ ಮಾಡಿ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಫ್ರಂಟ್ ವ್ಯೂದಿಂದ ಏನು ಮಾಡೋಣ, ಪ್ರೊಜೆಕ್ಷನ್ ಲೈನ್ಸ್ ತೊಗೋಣ. ಕರೆಕ್ಟಾಗಿ ಬರಬೇಕು ಪ್ಯಾರಲಲ್. ಸೊ ಹಾರಿಜಾಂಟಲ್ ಲೈನ್ಸ್ಗಳನ್ನು ಪ್ರಾಪರಾಗಿ ತಗೊಳ್ಳಿ. ಓಕೆನಾ. ಸೊ ಈ ರೀತಿ ನಾವು ಏನು ಮಾಡೋಣ, ಇಲ್ಲಿ ಹಾರಿಜಾಂಟಲ್ ಲೈನನ್ನು ಥಿನ್ನಾಗಿ ತೊಗೋಬೇಕು. ದಟ್ ಈಸ್ ಪ್ರೊಜೆಕ್ಟರ್ ಲೈನ್ಸ್ ಫಸ್ಟು. ಸೊ ಬೇಸ್ ಲೈನ್ ಆಲ್ರೆಡಿ ಇದೆ. ಸೊ ಇದರಲ್ಲಿ ಟಾಪ್ ವ್ಯೂದಿಂದ ಏನೇನು ತೊಗೋಬೇಕು ನೋಡಿರಿ, ಈ ಪಾಯಿಂಟ್ದಿಂದ ಒಂದು ಲೈನ್ ತೊಗೊಳ್ಳಿ. ಸೊ ಇದೆಲ್ಲಿ ಮಟ್ಟ ಟಚ್ ಆಗಬೇಕು, ಇಲ್ಲಿ 45 ಹೊಡೆದಿವಲ್ಲ ಲೈನು, ಅಲ್ಲಿಗೆ ಟಚ್ ಆಗೋ ಮಟ್ಟ ತೊಗೋಬೇಕಾಗ್ತದೆ ಫಸ್ಟ್ ಲೈನ್. ದೆನ್ ಐ ವಿಲ್ ಟೇಕ್ ಸೆಂಟ್ರ್ ಲೈನ್ 1. ಓಕೆ, ಈಗ ಸೆಂಟ್ರ್ ಲೈನ್ ಇಂಪಾರ್ಟೆಂಟ್ ಲೈನ್ಸ್ ತೊಗೋತೀನಿ ನಾನು. ಆಮೇಲೆ ಮಿಕ್ಕಿದ ಲೈನ್ಸ್ಗಳನ್ನು ತೊಗೋಣ. ಓಕೆ, ಇದು ನೆಕ್ಸ್ಟ್ ಬೇಸ್ ಇದೆಯಲ್ಲ. ಸೊ ನೆಕ್ಸ್ಟ್ ಈ ಲೈನನ್ನು ಪ್ರಾಪರಾಗಿ ಪ್ಲೇಸ್ ಮಾಡಿರಿ. ಸೊ ಇದನ್ನು ಈ ರೀತಿ 45 ಲೈನಿಗೆ ಟಚ್ ಆಗೋ ಹಾಗೆ ತೊಗೊಳ್ಬೇಕು. ಕ್ಲಿಯರಾ. ಸೊ ಈ ರೀತಿ ಹಾರಿಜಾಂಟಲ್ ಲೈನ್ ಆದಮೇಲೆ ಇವನು ಏನು ಮಾಡೋಣ, ಈಗ ವರ್ಟಿಕಲಿ ಮೇಲೆ ತೊಗೋಣ. ಅದು ಫಸ್ಟ್ ಇಲ್ಲಿಂದ ಬಂದು ಟಾಪ್ ಇಲ್ಲಿ ಪಾಯಿಂಟ್ ಆಗಿದೆ. ಸೊ ಇಲ್ಲಿಂದ ಸ್ಟ್ರೇಟಾಗಿ ವರ್ಟಿಕಲ್ ಲೈನ್ ತೊಗೋಬೇಕು. ಓಕೆನಾ. ಪರ್ಪೆಂಡಿಕ್ಯುಲರ್ ಆಗಿರಬೇಕು, ಪ್ರಾಪರಾಗಿ ತೊಗೊಳ್ಳಿ. ಓಕೆನಾ. ಕ್ರಾಸ್ ಆಗಬಾರ್ದು. ಈ ರೀತಿ ಥಿನ್ ಲೈನ್ ಡ್ರಾ ಮಾಡ್ಕೊಳ್ಳಿ. ಓಕೆನಾ. ದೆನ್ ಸೆಂಟ್ರಲ್ ಲೈನ್ದಿಂದ ಇಲ್ಲಿ ಬಂದಿದೆ. ಸೊ ಇಲ್ಲಿಂದ ಪ್ರಾಪರಾಗಿ ಪ್ಲೇಸ್ ಮಾಡ್ಕೊಳ್ಳಿ ಸ್ಕೇಲನ್ನು. ಓಕೆ, ಸೊ ಇಲ್ಲಿಂದ ಇದನ್ನು ಓಕೆ ಈ ರೀತಿ ಪ್ರೊಜೆಕ್ಷನ್ ಲೈನ್ ಡ್ರಾ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಲಾಸ್ಟ್ ಒನ್. ಸೊ ಇದನ್ನು ಈ ರೀತಿ ಹಿಡ್ಕೊಳ್ಬೇಕು. ಓಕೆ, ಇದೊಂದು
ಥಿನ್ ಲೈನ್ ಡ್ರಾ ಮಾಡಬೇಕು. ಓಕೆನಾ. ಸೊ ನಾವೀಗ ಆಲ್ರೆಡಿ ನಟ್ ಬಗ್ಗೆ ನಿಮಗೆ ಹೇಳಬೇಕಂದ್ರೆ ಇದು ನಿಮ್ಮದು ಟಾಪ್ ವ್ಯೂ, ಕಾರ್ನರ್ ಟು ಕಾರ್ನರ್, ಇದು ನಿಮ್ಮದು ಫ್ರಂಟ್ ವ್ಯೂ ಆಯಿತು. ದೆನ್ ಇದನ್ನು ಲೆಫ್ಟ್ ಸೈಡ್ ವ್ಯೂ ಅಂದರೆ ಲೆಫ್ಟ್ ಸೈಡ್ ವ್ಯೂದಿಂದ ನೋಡಬೇಕಂದ್ರೆ ಈ ರೀತಿ ಕಾಣ್ತದೆ. ಓಕೆ, ಎರಡು ಫೇಸಸ್ ಕಾಣ್ತವೆ, ಎರಡು ಫೇಸಸ್ಸು. ದೆನ್ ಹೈಟ್ ಎಷ್ಟಿದೆ, ಇದು ಹೈಟ್ 40 mm ಸೊ 40 mm ಇರ್ತದೆ. ಥಿಕ್ನೆಸ್ ಇದ್ದದ್ದು 40 mm ಇದೆ. ದೆನ್ ಎರಡು ಫೇಸಸ್ ಇದೆ. ಸೊ 2 ಫೇಸಸ್ ನಮ್ಗೆ ಆಲ್ರೆಡಿ ಅಬ್ಸರ್ವ್ ಆಗ್ತಿದೆ. ಓಕೆನಾ. ಸೊ ಫ್ರಂಟ್ ವ್ಯೂ ಟಾಪ್ದಿಂದ ನಾವು ಪ್ರೊಜೆಕ್ಷನ್ ಮಾಡಿದ್ಮೇಲೆ ಆಲ್ರೆಡಿ ನಿಮಗೆ ಎರಡು ಫೇಸಸ್ ಕಾಣ್ತಿದ್ವಿ. ಇನ್ನೇನು ಮಾಡಬೇಕಪ್ಪ ಅಂದರೆ ನಾವು ಚಾಂಪರ್ ರೇಡಿಯಸನ್ನು ಡ್ರಾ ಮಾಡಬೇಕು. ಅಂದರೆ ರೇಡಿಯಸ್ ಆಫ್ ದಿ ಚಾಂಪರ್ ಆರ್ಕನ್ನು ಡ್ರಾ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು, ಈ ಲೈನನ್ನು ನಾವು ಬೈಸೆಕ್ಟ್ ಮಾಡ್ಕೋಬೇಕಾಗ್ತದೆ. ಹಾಫ್ ಟು ಹಾಫ್ ತೊಗೊಳ್ಬೇಕಾಗ್ತದೆ. ದೆನ್ ಮೇಲ್ಗಡೆ ಕೆಳಗಡೆನೂ ಕಟ್ ಮಾಡ್ಕೊಳ್ಳೋಕೆ ಸೇಮ್ ಅದೇ ಪಾಯಿಂಟ್ದಿಂದ ಇಲ್ಲೂ ಕಟ್ ಮಾಡಿರಿ, ಇದು ಕಟ್ ಮಾಡಿ. ಓಕೆನಾ. ಸೇಮ್ ಅದೇ ಡಿಸ್ಟೆನ್ಸ್ ಇಲ್ಲಿದೆ. ಸೊ ಅದನ್ನು ತೊಗೊಂಡು ಈ ಸೈಡೂ ಏನು ಮಾಡಿರಿ, ಇದು ತೊಗೊಳ್ಳಿ, ದೆನ್ ಇದನ್ನು ತೊಗೊಳ್ಳಿ. ಸೇಮ್ ಅದೇ ರೀತಿ ಈ ಪಾಯಿಂಟ್ ಇಟ್ಟು ಇಲ್ಲಿ ಕಟ್ ಆಗಬೇಕು, ಇಲ್ಲಿ ಕಟ್ ಆಗಬೇಕು. ಎರಡು ಲೈನ್ಸ್ಗಳನ್ನು ಬೈಸೆಕ್ಟ್ ಮಾಡ್ಕೋಗ್ತಾ ಇದ್ದೀವಿ. ಓಕೆ. ಸೊ ಬೈಸೆಕ್ಟ್ ಪಾಯಿಂಟ್ ಸೆಂಟ್ರ್ ಏನು ಮಾಡಿ ಒಂದು ಥಿನ್ ಲೈನನ್ನು ಡ್ರಾ ಮಾಡ್ಕೊಳ್ಳಿ. ಕ್ಲಿಯರಾ. ಸೊ ಈ ರೀತಿ ಒಂದು ಸೆಂಟ್ರಲ್ ಲೈನನ್ನು ಡ್ರಾ ಮಾಡ್ಕೊಳ್ಳಿ. ಸೇಮ್ ಅದೇ ರೀತಿ ಇಲ್ಲೂ ಒಂದು ಸೆಂಟ್ರಲ್ ಲೈನನ್ನು ಡ್ರಾ ಮಾಡ್ಕೊಳ್ಳಿ. ಓಕೆ. ಸೊ ಒಂದು ಸ್ವಲ್ಪ ಲೆಂತ್ ಡ್ರಾ ಮಾಡಿ. ಕ್ಲಿಯರ್ ಆಯಿತಾ. ಸೊ ಚಂಪರ್ ರೇಡಿಯಸ್ ಬೇಕಾಗಿದೆ ನಮಗೆ, ಸೆಂಟರ್ ಪಾಯಿಂಟ್ ಸಿಕ್ತು. ನೆಕ್ಸ್ಟು ಸೊ ಚಂಪರ್ ರೇಡಿಯಸ್ ಎಷ್ಟು ಇತ್ತು ನಮ್ಮದು, 1.5 into d ಇತ್ತು, ದಟ್ ಈಸ್ 60 mm. ಸೊ 60 mm ಮಾಡೋಣ. ಇಲ್ಲಿಂದ 60 mm ಆ ಲೈನಲ್ಲಿ ನಾನು ಮಾರ್ಕ್ ಮಾಡ್ತೀನಿ. ಸಿಯರ್ 60 mm ಬರ್ತದೆ. ಓಕೆ. ಸೊ ಇಲ್ಲಿಂದ ಏನು ಮಾಡ್ತೀನಿ, 60 mm ಅನ್ನು ಇಲ್ಲಿ ಟಚ್ ಆಗೋಗಿ, ಈ ಫೇಸಿಗೆ ಟಚ್ ಆಗೋಗಿ ತೊಗೊಳ್ಬೇಕು. ದೆನ್ ಚಂಪರ್. ಓಕೆ. ಈ ರೀತಿ ಚಂಪರ್ ರೇಡಿಯಸ್ ನೋಡಿಬೇಕು. ದೆನ್ ಅಗೇನ್ 60 ಇಲ್ಲಿ ಇಟ್ಕೊಳ್ಳಿ, ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಆರ್ಕ್. ದೆನ್ ಇಲ್ಲಿಂದ ಇದನ್ನು ಏನು ಮಾಡಿರಿ, ಈ ರೀತಿ ಕೋಇನ್ಸೈಡ್ ಮಾಡ್ಕೊ. ಓಕೆನಾ. ಸೊ ಈ ರೀತಿ ನಮಗೆ ಚಂಪರ್ ರೇಡಿಯಸ್ಗಳು ಡ್ರಾ ಆಗ್ತವೆ. ಓಕೆನಾ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಫೇಸ್ಗಳನ್ನು ತಿಕ್ ಮಾಡ್ಕೊಂಡ್ಬಿಡ್ತೀನಿ. ಸೊ ದಿಸ್ ಒನ್. ನೆಕ್ಸ್ಟ್ ಇಲ್ಲಿ ಸೆಂಟ್ರಲ್ ಲೈನ್ ಬರ್ತದೆ. ಓಕೆನಾ. ಎರಡೇ ಫೇಸಸ್ ಕಾಣ್ತಿದೆ ಅಂದರೆ ಇಲ್ಲಿ ಸೆಂಟ್ರಲ್ ಲೈನ್ ಬರ್ತದೆ, ಅದನ್ನು ಡ್ರಾ ಮಾಡ್ಕೊಂಬಿಡೋಣ. ತಿಕ್ಕಾಗಿ ಕಾಣ್ತದೆ. ಸೊ ಇದನ್ನು ತಿಕ್ ಲೈನಾಗಿ ಕೌಂಟ್ ಮಾಡೋಣ. ದೆನ್ ದಿಸ್ ಸೈಡ್. ಓಕೆ. ದೆನ್ ಬೇಸ್ ಏನು ಮಾಡೋಣ, ತಿಕ್ ಲೈನಾಗಿ ಡ್ರಾ ಮಾಡೋಣ. ಕ್ಲಿಯರ್ ಆಯಿತಾ. ಸೊ ನಾ ಇವು ಮಿಡಲ್ ಲೈನ್ಸ್ಗಳನ್ನು ಸ್ವಲ್ಪ ಎರೇಸ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ. ಸೊ ಎರಡು ಫೇಸಸ್ಗಳು ನಮಗೆ ಅಬ್ಸರ್ವ್ ಆಗ್ತಿದ್ದೇವೆ ಸೈಡ್ ವ್ಯೂದಲ್ಲಿ. ನೆಕ್ಸ್ಟ್ ಇವೆರಡು ಫೇಸ್ ಅಬ್ಸರ್ವ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಹಿಡನ್ ಲೈನ್ಸ್ಗಳನ್ನು ಡ್ರಾ ಮಾಡಬೇಕು. ದಟ್ ಈಸ್ ಸೆಂಟರ್ ಲೈನ್ಸ್ ಅಂತಂದರೆ ಒಂದು ನಾಮಿನಲ್ ಡೈ, ಒಂದು ಥ್ರೆಡ್ ಡೈ ಅದು ಮಾಡಬೇಕು. ಸೊ ಅದ್ರ ಸಲುವಾಗಿ ಏನು ಮಾಡೋಣ, ಮತ್ತು ಟಾಪ್ ವ್ಯೂದಿಂದ ಏನು ಮಾಡೋಣ, ಪ್ರೊಜೆಕ್ಷನ್ ತೊಗೊಂಬಿಡೋಣ. ಓಕೆ. ನೆಕ್ಸ್ಟ್ ಫಸ್ಟು ಔಟ್ಸೈಡ್ ಡಯಾಮೀಟ್ರ್ ಏನಿಲ್ಲ, ಔಟ್ಸೈಡು ಸರ್ಕಲದ್ದು ಏನು ಮಾಡೋಣ, ಈ ರೀತಿ ಹಾರಿಜಾಂಟಲ್ ಲೈನನ್ನು ಟಿಲ್ ಆ 45 ಲೈನ್ ಇದೆಯಲ್ಲ ಅಲ್ಲಿ ಟಚ್ ಆಗುವಾಗೆ ಒಂದು ಥಿನ್ ಲೈನ್ ತೊಗೋಬೇಕು. ಓಕೆ. ದೆನ್ ಅದೇ ರೀತಿ ಇಲ್ಲಿ ಕೆಳಗಡೆದು. ಓಕೆನಾ. ಸೊ ನಾಮಿನಲ್ ಡೈ ಆದಮೇಲೆ ಥ್ರೆಡೆಡ್ ಡೈ ಅದು ಸೇಮ್ ಅದೇ ರೀತಿ ಏನು ಮಾಡೋದಿಲ್ಲ, 45 ಲೈನಿಗೆ ಟಚ್ ಆಗುವಾಗೆ ಈ ರೀತಿ ಒಂದು ಹಾರಿಜಾಂಟಲ್ ಲೈನ್ ತೊಗೋದು. ಸೇಮ್ ಅದೇ ರೀತಿ ಇಲ್ಲೂ ಮಾಡ್ಕೊಂಬಿಡೋಣ. ಕ್ಲಿಯರಾ. ಸೊ ಈ ರೀತಿ ಹಾರಿಜಾಂಟಲ್ ಲೈನ್ಸನ್ನು ಡ್ರಾ ಮಾಡ್ಕೊಳ್ಳಿ. ಕ್ಲಿಯರಾ. ದೆನ್ ಇದೇ ರೀತಿ ಇದನ್ನು ನಾನು ತೊಗೊಂಬಿಡೋಣ. ಓಕೆ. ಸಿಂಪಲ್. ಓಕೆ. ಸೊ ಈ ರೀತಿ ತೊಗೊಂಡ್ಮೇಲೆ ನೆಕ್ಸ್ಟ್ ಏನು ಮಾಡೋಣ, ಇಲ್ಲಿ ಅದನ್ನು ಮೇಲ್ಗಡೆ ಪರ್ಪೆಂಡಿಕ್ಯುಲರ್ ಆಗಿ ಡ್ರಾ ಮಾಡೋಣ. ಬಟ್ ಅದನ್ನು ಹಿಡನ್ ಆಗಿ ಶೋ ಮಾಡಬೇಕು. ಓಕೆ. ಸೊ ಈ ರೀತಿ ಹಿಡನ್ ಆಗಿ ಶೋ ಮಾಡಬೇಕಾಗ್ತದೆ. ಸೊ ಸೈಡ್. ದೆನ್ ಇನ್ನೊಂದು. ಓಕೆನಾ. ಇದೇ ರೀತಿ ಸ್ಕೇಲನ್ನು ನೀಟಾಗಿ ಇಟ್ಕೊಳ್ಳಿ ಪರ್ಪೆಂಡಿಕ್ಯುಲರ್ ಆಗಿ. ಕ್ಲಿಯರ್. ಸೊ ಇವೆರಡು ಆಯಿತಾ. ದೆನ್ ಇಲ್ಲಿ ಬನ್ನಿ. ಓಕೆ. ಸೊ ಈ ರೀತಿ ಪರ್ಪೆಂಡಿಕ್ಯುಲರ್ ಆಗಿ ಇಟ್ಕೊಳ್ಳಿ ಸ್ಕೇಲನ್ನು. ಸೊ ಅಗೇನ್. ಓಕೆ. ದೆನ್ ಲಾಸ್ಟ್ ಒನ್ ಈ ರೀತಿ ಪರ್ಪೆಂಡಿಕ್ಯುಲರ್ ಆಗಿ ಇಟ್ಕೊಳ್ಳಿ. ಓಕೆ. ಓಕೆನಾ. ಸೊ ಈ ರೀತಿ ನೀವು ಹಿಡನ್ ಲೈನನ್ನು ತೋರಿಸ್ಬೋದು. ಸೊ ಫೈನಲಿ ನಮ್ಮದಿಲ್ಲಿ ಫ್ರಂಟ್ ವ್ಯೂ, ಟಾಪ್ ವ್ಯೂ, ಸೈಡ್ ವ್ಯೂ ಆಯಿತು. ಸೊ ಅನ್ವಾಂಟೆಡ್ ಲೈನ್ಸ್ಗಳನ್ನು ನಾನೇನು ಮಾಡ್ತೀನಿ, ಎರೇಸ್ ಮಾಡ್ತೀನಿ. ಓಕೆನಾ. ಸೊ ಈ ರೀತಿ ನಿಮ್ಮದು ಟಾಪ್ ವ್ಯೂ, ಫ್ರಂಟ್ ವ್ಯೂ, ಸೈಡ್ ವ್ಯೂ ಆದಮೇಲೆ ಸೊ ಇಲ್ಲಿಗೆ ನಾವು 30 ಡಿಗ್ರಿ ಚಾಂಪ್ರಿಂಗ್ ಮಾಡ್ಕೊಂಡಿಲ್ಲ, ಅದೇ ರೀತಿ ಇಲ್ಲೂ ಏನು ಮಾಡೋಣ, ಸೈಡ್ ವ್ಯೂದಲ್ಲಿ 30 ಡಿಗ್ರಿ ಚಾಂಪ್ರಿಂಗ್ ಮಾಡ್ಕೋಬೇಕು. ಅದಕ್ಕೆ ಈ ರೀತಿ ಪ್ಲೇಸ್ ಮಾಡಿರಿ ಪ್ರೊಟೆಕ್ಟರನ್ನು. ಓಕೆ. ಸೊ 30 ಡಿಗ್ರಿ ಇಲ್ಲಿ ನೋಡಿ ಇಲ್ಲಿದೆ. ಓಕೆನಾ. ಸೊ ಅದಕ್ಕೆ ಏನು ಮಾಡೋಣ, ಒಂದು ಸ್ಟ್ರೇಟ್ ಲೈನನ್ನು ಎಜ್ದಿಂದ ಡ್ರಾ ಮಾಡಬೇಕು. ಓಕೆನಾ. ಸಿಂಪಲ್. ಸೊ ಇದು ಇಲ್ಲಿ ಟಚ್ ಆಗೋಗೆ. ಓಕೆ. ಚಾಂಪರ್. ನೆಕ್ಸ್ಟ್ ಅದೇ ರೀತಿ ಇಲ್ಲೂ 60 ಇಲ್ಲೂ 30 ಡಿಗ್ರಿ ತೊಗೋಬೇಕಾಗ್ತದೆ. ಸೊ ನೀಟಾಗಿ ಇಟ್ಕೊಳ್ಳಿ. ಓಕೆ. ಸಿಂಪಲ್. ಓಕೆ. ಈ ರೀತಿ ಇಟ್ಕೊಳ್ಬೇಕು. ದೆನ್ ಇದನ್ನು ಈ ರೀತಿ ಚಾಂಪರ್ 30 ಡಿಗ್ರಿ ಹೊಡ್ಕೊಳ್ಬೇಕಾಗ್ತದೆ. ದೆನ್ ಇದನ್ನು ಏನು ಮಾಡಬೇಕಾಗ್ತದೆ,
ಥಿಕ್ ಮಾಡಬೇಕಾಗ್ತದೆ. ಕ್ಲಿಯರ್ ಆಗ್ತದೆ. ಸೊ ಈ ರೀತಿ ಎಲ್ಲ ಅನ್ವಾಂಟೆಡ್ ಲೈನ್ಸ್ಗಳನ್ನು ಎರೇಸ್ ಮಾಡ್ಕೊಳ್ಬೇಕು. ದೆನ್ ನಾನು ಏನು ಮಾಡ್ತೀನಿ, ಈಗ ಡ್ಯಾಮೇಜಿಂಗ್ ಮಾಡ್ತೀನಿ. ಎಸೆನ್ಷಿಯಲ್ ಡ್ಯಾಮೇಜಿಂಗ್ ಇದೆ, ಡ್ಯಾಮೇಜಿಂಗ್ ಮಾಡಿ ಕಂಪ್ಲೀಟ್ ಮಾಡ್ತೀನಿ. ಸೊ ಈ ರೀತಿ ಎಸೆನ್ಷಿಯಲ್ ಡ್ಯಾಮೇಜಿಂಗ್ಗಳು ಮಾಡಿದ್ದೀನಿ. ಆಲ್ ಡೈಮೆನ್ಷನ್ಸ್ ನೀರಿನ್ ಇದೆ. ಸೊ ಅಲೈನ್ ಡೈಮೆನ್ಷನ್ ಸಿಸ್ಟಮನ್ನು ನಾನು ಯೂಸ್ ಮಾಡಿದ್ದೀನಿ. ಈ ರೀತಿ ಫಸ್ಟ್ ಆ್ಯಂಗಲ್ ಪ್ರೊಜೆಕ್ಷನಲ್ಲಿ ನಾವು ಹೆಕ್ಸಾಗೋನಲ್ ಹೆಡೆಡ್ ನಟ್ಟನ್ನು ಕಂಪ್ಲೀಟ್ ಮಾಡಿದೆ. ಫ್ರಂಟ್ ವ್ಯೂ, ಟಾಪ್ ವ್ಯೂ, ಸೈಡ್ ವ್ಯೂ ಹಾಗೂ ಆಲ್ ಡೈಮೆನ್ಷನ್ಸ್ ಆರ್ ಇನ್ ಸೊ ಇದು ಈ ಸಿಂಬಾಲನ್ನು ಡ್ರಾ ಮಾಡಬೇಕು, ಭಾಳ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೆಕ್ಸಾಗೋನಲ್ ಹೆಡೆಡ್ ಬೋಲ್ಟನ್ನು ಡ್ರಾ ಮಾಡ್ತಾ ಇದ್ದೀನಿ. ಸೊ ಇದೇ ರೀತಿಯಾದ ನಾಲೆಜಬಲ್ ಇಂಜಿನಿಯರಿಂಗ್ ಡ್ರಾಯಿಂಗ್ ರಿಲೇಟೆಡ್ ವಿಡಿಯೋಗಳ ನೋಡಲಿಕ್ಕೆ ನಮ್ಮ ಚಾನಲ್ ಪಂಕಜ್ ಮೇಕಡಿ ಡ್ರಾಯಿಂಗನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಇದೇ ರೀತಿಯಾದ ನ್ಯೂ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ಸ್ ಬರ್ತಾ ಇರ್ತವೆ. ಸೊ ನಿಮ್ದು ಏನೇ ಡೌಟ್ಸ್ಗಳಿದ್ದರೂ ಕಮೆಂಟ್ ಮಾಡಿ, ಕ್ವಶನ್ಸ್ಗಳಿದ್ದರೆ ಕ್ವಶನ್ಸ್ ಕೇಳ್ಬೋದು. ಈ ವಿಡಿಯೋನ ಭಾಳ ಜನರಿಗೆ ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.